Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮ್ಮ ಗುರುಗಳು ಏನ್ ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಫಸ್ಟ್ ಆಫ್ ಆಲ್, ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಬೇಡದಿರುವಂತ ಅಟ್ಯಾಚ್ಮೆಂಟ್ ಇರಬಹುದು, ಇದೆಲ್ಲದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸಾಧ್ಯ ಆದಷ್ಟು ನಿಮ್ಮ ಜೀವನದಲ್ಲಿ ಇರುವಂತಹ ಬೇಡದಿರುವಂತ ವ್ಯಕ್ತಿಗಳಿಂದ, ವ್ಯಕ್ತಿತ್ವಗಳಿಂದ ನಿಮ್ಮನ್ನ ನೀವು ದೂರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವ್ದೋ ಒಂದು ಸಿಚುವೇಶನ್ ಇಂದ ದೂರ ಉಳಿಯೋದಕ್ಕಿಂತ ಅಂತ ಪರಿಸ್ಥಿತಿನೇ ಅವಾಯ್ಡ್ ಮಾಡಿ ಅನ್ನುವಂಥದ್ದು. ಅಂತ ಪರಿಸ್ಥಿತಿಗೇನೆ ನೀವು ನಿಮ್ಮನ್ನ ಆ ಅದ್ರೊಳಗೆ ಹಾಕ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು. ಸಿಚುವೇಶನ್ ಇರ್ಲಿ ಅಥವಾ ರಿಲೇಶನ್ಶಿಪ್ ಇರ್ಲಿ, ಪರಿಸ್ಥಿತಿ ಇರ್ಲಿ, ಮನಸ್ಥಿತಿ ಇರ್ಲಿ, ವಸ್ತುಸ್ಥಿತಿ ಇರ್ಲಿ, ಸೊ ಏನೇ ಇದ್ರೂ ಕೂಡ ಅಂತ ಒಂದು ತೊಂದರೆ ಮಾಡುವಂತ ವ್ಯಕ್ತಿಗಳಿಂದ, ವ್ಯಕ್ತಿತ್ವಗಳಿಂದ, ಅಂತ ಒಂದಷ್ಟು ನೆಗೆಟಿವ್ ಇನ್ಫ್ಲೂಯೆನ್ಸ್ ಮಾಡುವಂಥವ್ರು ಅಥವಾ ನಿಮ್ಮನ್ನ ನೋಡಿ ಅಸೂಯೆ ಪಡುವಂಥವ್ರು, ಜಲಸಿ ವ್ಯಕ್ತಿಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಕಂಟ್ರೋಲ್ ನಿಮ್ಮ ಮೇಲೆ ಇರಬೇಕು. ನಿಮ್ಮ ಕಂಟ್ರೋಲ್ ಬೇರೆ ಯಾರೋ ನಿಮ್ಮನ್ನ ಮಾಡೋ ಹಾಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಇದರಿಂದ ನಾನು ಏನೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ, ಖಂಡಿತವಾಗ್ಲೂ ನಿಮ್ಮ ಸೋಲ್ ಗ್ರೂಪ್ ಇಂದ ಯಾರ ಕಡೆಯಿಂದ ನಿಮ್ಗೆ ಸಹಾಯ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಆ ಸಹಾಯನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನ ಯಾರೋ ಸಹಾಯ ಕೇಳ್ಕೊಂಡು ಬರ್ತಾರೆ, ಅವರಿಗೆ ಸಹಾಯ ಮಾಡಿ ಅನ್ನುವಂಥದ್ದು ಇದೆ. ಮೇಕ್ ಶೂರ್ ನೀವು ಮಾಡುವಂತ ಸಹಾಯ ಯಾರಿಗೂ ತೊಂದರೆ ಆಗೋದಲ್ಲ ಅಥವಾ ಯಾರ ಜೀವನನೋ ಹಾಳು ಮಾಡುವಂಥದ್ದಲ್ಲ ಅನ್ನುವಂತ ಒಂದು ಕ್ಲಾರಿಟಿ ನಿಮ್ಮ ಜೀವನದಲ್ಲಿ ಇರ್ಲಿ ಅನ್ನುವಂಥದ್ದು ಇದೆ. ಏನೇ ಬಂದ್ರು ಒಳ್ಳೆ ರೀತಿಲಿ ನಿಮ್ಮ ಜೀವನದಲ್ಲಿ ಒಪ್ಕೊಳ್ಳಿ, ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ಲಾನ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಧದಲ್ಲಿ, ಸಾಕಷ್ಟು ಹಂತದಲ್ಲಿ ನೀವ್ ಅನ್ಕೊಂಡಿದ್ಕಿಂತ ಬೆಟರ್ ಲೈಫ್ ನಿಮಗ್ ಕೊಡ್ಬೇಕು ಅಂತ ಅನ್ನುವಂಥ ಒಂದು ಕಾರಣಕ್ಕೆ ನಿಮ್ಮ ಗುರುಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಪ್ಲಾನ್ಗಳನ್ನ ಮಾಡಿದ್ದಾರೆ. ಅದನ್ನ ನಿಮ್ ಜೀವನಕ್ಕೆ ಕೊಡ್ತಾರೆ. ಸೊ ನೀವೊಂದು ಸೋಲ್ ಲೆವೆಲ್ ಅಲ್ಲಿ ಆಯ್ಕೆ ಮಾಡ್ಕೊಂಡಿರುವಂತ ವ್ಯಕ್ತಿತ್ವ ಇರುವಂತ ಪವಿತ್ರವಾದಂತ ಆತ್ಮ ಇದ್ದೀರಾ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈ ಕಷ್ಟ ನೋವು ಏನಿದೆ ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಕೆಲವೆಲ್ಲ ನಿಮ್ಮ ಪೂರ್ವಾರ್ಜಿತ ಕರ್ಮ ಇದೆ, ಕೆಲವೆಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಸೊ ನಿಮ್ಮಿಂದ ಒಂದಷ್ಟು ಜನರಿಗೆ ಒಳಿತಾಗಬೇಕಾಗಿದೆ, ಜೊತೆಗೆ ನೀವು ಕೂಡ ರಕ್ಷೆಯಲ್ಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಒಂದು ಮಗುವಿನ ವಿಚಾರಕ್ಕೆ ನಿಮ್ಮ ಜೀವನ ತುಂಬಾ ಅತಂತ್ರವಾಗಿದೆ. ಬಟ್ ಒಂದೊಳ್ಳೆ ಸಂತಾನಕ್ಕೋಸ್ಕರ ಮೇ ಬಿ ನಿಮ್ಮ ಜನ್ಮ ಆಗಿರ್ಬಹುದು, ನಿಮ್ಮಿಂದ ಒಂದೊಳ್ಳೆ ಸಂತಾನ ಭೂಮಿಗೆ ಬರ್ಬೇಕು ಅನ್ನುವಂಥದ್ದು ಕೂಡ ಇರಬಹುದು. ಲೈಕ್ ಬಹಳಷ್ಟು ಜನ ಗುರುಗಳ ಸ್ಥಾನದಲ್ಲಿ ಇರೋರಿಗೆ ಜನ್ಮ ಕೊಡ್ಬೇಕಾಗಿದ್ದಿರಬಹುದು. ನೀವು ಸಾಕಷ್ಟು ವೇರಿಯೇಷನ್ ಇದೆ ಇಲ್ಲಿ, ಇಂಥದ್ದೇ ಅಂತಲ್ಲ. ಒಟ್ನಲ್ಲಿ ನಿಮ್ಮಿಂದ ಏನೋ ಒಂದು ಮಹತ್ತರವಾದಂತಹ ಕಾರ್ಯ ಆಗಬೇಕು. ಆ ಕಾರಣಕ್ಕೋಸ್ಕರ ಭಗವಂತ ನಿಮ್ಮ ಜೊತೆ ಇದಾನೆ. ಸಾಕಷ್ಟು ನೋವುಗಳಲ್ಲೂ ಕೂಡ ನಿಮ್ಮನ್ನ ಒಂಟಿಯಾಗಿ ಬಿಟ್ಟಿಲ್ಲ, ನಿಮ್ ಜೊತೆಲೇ ಇದ್ದಾರೆ. ನಿಮ್ಮ ಮನಸ್ಸಿನ ಮಗು ಯಾವಾಗ್ಲೂ ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಒಳ್ಳೆ ಬೇಬಿ ಗರ್ಲ್ ಹುಟ್ಟುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಸೊ ಆ ಬೇಬಿ ಗರ್ಲ್ ತುಂಬಾ ಮೂಡಿಯಾಗಿ ಇರುತ್ತೆ. ಅದಕ್ಕೆ ಚೆನ್ನಾಗಿ ಪ್ಯಾಂಪರ್ ಮಾಡಿ ಬೆಳೆಸಿ ಮುಂದೆ ಅದು ತುಂಬಾ ಒಳ್ಳೆಯ ಬದಲಾವಣೆನ ಸಮಾಜಕ್ಕೆ ಮತ್ತೆ ಬದುಕಿಗೆ ತಗೊಂಬಂದ್ ಕೊಡುತ್ತೆ. ನಿಮ್ಮ ಬದುಕಿಗೆ ಮತ್ತು ಸಮಾಜದ ಬದುಕಿಗೆ ಸಾಕಷ್ಟು ಒಳ್ಳೆಯ ರೀತಿಯ ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಯಾವುದು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಮತ್ತೆ ಈ ಜೀವನದಲ್ಲಿ. ಸೊ ಬದಲಾವಣೆ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಬಿಸಿಲು ಕಮ್ಮಿಯಾಗಿ ಒಳ್ಳೆಯ ಹೂವಿನ ಬೆಳೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಬದಲಾವಣೆ ಬಯಸಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ಬದಲಾವಣೆನ ಬಯಸಿ ಅನ್ನುವಂಥದ್ದು ಇದೆ. ಬದಲಾವಣೆ ನಿಮ್ ಜೀವನದಲ್ಲಿ ತರುವಂತ ಪ್ರಯತ್ನನ ನೀವು ಪಡಿ ಅನ್ನುವಂಥದ್ದು ಇದೆ. ಈ ಸತಿ ಹೆಚ್ಚಿನ ಫಸಲು ಬರುತ್ತೆ, ಮಾವಿನ ಫಸಲು ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಇದೆ. ಬೇರೆ ಬೇರೆ ರೀತಿಯ ಹಣ್ಣುಗಳು ಹೆಚ್ಚಾಗಿ ಬರುತ್ತೆ ಅನ್ನುವಂಥದ್ದು ಇದೆ. ಮಾಡಿರುವಂತ ಪ್ರಮಾಣನ, ಆಣೆನ ಅಥವಾ ಹರಕೆಗಳನ್ನ ತೀರ್ಸ್ಕೊಂಡ್ ಬನ್ನಿ ಅನ್ನುವಂಥದ್ದು ಇದೆ. ಸೊ ಸಾಧ್ಯನೇ ಇಲ್ಲ ಅನ್ನೋದೆಲ್ಲ ಸಾಧ್ಯ ಆಗಿದೆ ನಿಮ್ ಜೀವನದಲ್ಲಿ ಅಂದ್ರೆ ಕೊಟ್ಟ ಮಾತನ್ನ ಯಾಕೆ ತಪ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಹರಕೆನ ತೀರ್ಸ್ಕೊಂಡ್ ಬನ್ನಿ. ನಿಮ್ಮ ಸಾರಿ ನಿಮ್ಮ
ನಿಮ್ಮ ಫ್ಯಾಮಿಲಿ ಕಡೆಯಿಂದ ಅಥವಾ ನಿಮ್ಮ ಕಡೆಯಿಂದ ಯಾರೋ ಹರಕೆ ಮಾಡಿ ತೀರ್ಸಿಲ್ಲ. ಮದುವೆ ವಿಚಾರಕ್ಕೋ, ಸಮಥಿಂಗ್ ಅಲಂಕಾರದ ವಿಚಾರಕ್ಕೋ, ಕಿರೀಟದ ವಿಚಾರಕ್ಕೋ, ಸಮಥಿಂಗ್ ಏನೋ ಹರಕೆ ಮಾಡ್ಕೊಂಡಿದ್ದೀರಾ, ಅದನ್ನ ತೀರ್ಸಿ ಬನ್ನಿ ದೇವಿ ಖುಷಿ ಪಟ್ರೆ ನಿಮ್ಗೆ ಖಂಡಿತ ಇನ್ನ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು. ಜೊತೆಗೆ ನಿಮ್ಮ ಮನೆತನಕ್ಕೆ ಯಾವುದೇ ಧಕ್ಕೆ ಬರದೇ ಇರೋ ಹಾಗೆ ನಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಗುಡ್ ನ್ಯೂಸ್ ಸೆಲೆಬ್ರೇಷನ್ ಬರೋದ್ರಲ್ಲಿ ಇದೆ. ದಿನಾಗ್ಲೂ ದೀಪನ ಹಚ್ಚಿ, ಸಾಯಿ ಗುಡಿಗೆ ಹೋಗಿ ದೀಪ ಹಚ್ಬಿಟ್ಟು ಬನ್ನಿ, ಅಥವಾ ರಾಯರ ಮಠಕ್ಕೆ ಹೋಗಿ ಹಚ್ಬಿಟ್ಟು ಬನ್ನಿ, ಅಥವಾ ನಿಮ್ಮ ಗುರುಗಳ ಸನ್ನಿಧಾನದಲ್ಲಿ ಹಚ್ಬಿಟ್ಟು ಬನ್ನಿ, ಅಥವಾ ನಿಮ್ಮ ಕುಲ ದೇವರು, ಮನೆ ದೇವರು, ಗ್ರಾಮ ದೇವತೆ ಹಚ್ಬಿಟ್ಟು ಬನ್ನಿ. ಅಲ್ಲೆಲ್ಲೂ ಹೋಗಕ್ಕಾಗಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲೇನೆ ನೀವು ದೀಪನ ಹಚ್ಚಿ ಬನ್ನಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ಅನುಕೂಲ ಆಗೋ ಹಾಗೆ ಬದಲಾವಣೆ ಒಳ್ಳೆ ರೀತಿಲಿ ಬರ್ತಾ ಇದೆ. ನಿಮ್ಮನ್ನ ನೀವು ಫ್ರೀಯಾಗಿ ಇಟ್ಕೊಳ್ಳಿ. ಜೊತೆಗೆ ಫ್ರೀಯಾಗಿ ಇಟ್ಕೊಳ್ಳಿ ಅಂದ್ರೆ ಸುಮ್ನೆ ಕೂತೀರಿ, ಕೆಲಸ ಏನು ಮಾಡ್ದಿರಾ ಅಂತ ಅಲ್ಲ. ಬೇರೆ ಯಾರು ನಿಮ್ಮನ್ನ ಕಂಟ್ರೋಲ್ ಮಾಡದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು. ಲೈಕ್ ಯಾರು ಹೇಳೋದು ಕೇಳೋದು ಏನು ಮಾಡಬಾರ್ದು ಅಂತಲ್ಲ ಅದ್ರ ಅರ್ಥ. ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ, ನೆಗೆಟಿವ್ ಎನರ್ಜಿಯಿಂದ ಯಾರು ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಬರಬಾರ್ದು. ಈ ರೀತಿಲಿ ನಿಮ್ಮನ್ನ ನೀವು ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಏನ್ ನಡಿಬೇಕು, ಏನ್ ನಡಿಬಾರ್ದು ಅನ್ನೋದನ್ನ ನಿಮ್ಮ ಗುರುಗಳು ನಿರ್ಧಾರ ತಗೊಳ್ತಾರೆ. ಅದಕ್ಕೆ ಒಂದು ಅವಕಾಶನ ಮಾಡ್ಕೊಡಿ ಅನ್ನುವಂಥದ್ದು ಇದೆ. ಸೊ ಅದಕ್ಕೆ ಒಂಚೂರು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ವಿಚಾರಗಳಲ್ಲಿ ಆ ನಿಮ್ಮ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಏಂಜಲ್ಸ್ ಅಥವಾ ಚಕ್ರಗಳು ಬಂಧನದಲ್ಲಿ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಎಷ್ಟು ಸತಿ ಹೇಳಿದ್ರು ಅದೇ ತಪ್ಪು ಪದೇ ಪದೇ ಮಾಡ್ತಾ ಇದ್ರೆ ಯಾವುದೇ ರೀತಿಯ ಒಂದು ಒಳ್ಳೆ ಬೆಳವಣಿಗೆ ಅನ್ನೋದು ಬರೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಆದ್ರೆ ಒಂದಷ್ಟು ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಒಂದು ಒಳ್ಳೆ ರೀತಿಲಿ ನಿಮ್ಮ ಜೀವನದಲ್ಲಿ ಬೆಳಕನ್ನ ತರಬೇಕು ಅಂತ ನಿಮ್ಮ ಗುರುಗಳು ಪ್ರಯತ್ನನ ಪಡ್ತಿದ್ದಾರೆ. ಸೊ ನಂಗೆ ಅದ್ ಬೇಕು ಇದ್ ಬೇಕು ಅನ್ನೋದ್ಕಿಂತ ನಿಮ್ಮ ಬೆಟರಿಗೆ ಅವ್ರೇನ್ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಅಥವಾ ಅದನ್ನ ನೀವು ಸ್ವಾಗತಾರ್ಹವಾಗಿ ತಗೊಳ್ಳಿ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಒಳ್ಳೆತನ ಒಳ್ಳೇದಲ್ಲ. ಸೊ ಕೊಟ್ಟು ಕೊಟ್ಟು ಕೂತುಂಡೋನ್ ಕೊಪ್ಪರಿಗೆ ಹಣ್ಣನ್ನು ಸಾಲಲ್ಲ. ಹಾಗೇನೆ ಕೊಡ್ತಾ ಇದ್ರೆ ಯಾವತ್ತು ಯಾರಿಗೂ ತೃಪ್ತಿ ಅನ್ನೋದು ಇರೋದಿಲ್ಲ. ಸೊ ಕೊಡ್ತಾ ಇದ್ರೆ ಕೊಡ್ತಾನೆ ಇರ್ಬೇಕು, ಕೊಡ್ತಾನೆ ಇರ್ಬೇಕು, ಕೊಡ್ತಾನೆ ಇರ್ಬೇಕು. ಹಾಗೆ ಕೊಡ್ತಾನೆ ಇರೋ ಹಾಗೇನೆ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ದುಡ್ಡು ಕಾಸಿನ ವಿಚಾರದಲ್ಲಿ ಕಂಟ್ರೋಲಿಗೆ ಬನ್ನಿ ಎನ್ನುವಂಥದ್ದು ಇದೆ. ದುಡ್ಡು ಕಾಸಿನ ವಿಚಾರದಲ್ಲಿ ಕಂಟ್ರೋಲಿಗೆ ಬನ್ನಿ, ಮತ್ತೆ ಯಾರಿಗೆ ಕೊಡ್ಬೇಕು, ಯಾರಿಗೆ ಕೊಡಬಾರ್ದು, ಯಾವುದು ಎಷ್ಟು ಲಿಮಿಟ್ ಅಲ್ಲಿ ಇರ್ಬೇಕು, ಲೆಕ್ಕಾಚಾರನ ಸರಿಯಾಗಿ ಇಟ್ಕೊಳ್ಳಿ. ಅಗತ್ಯ ಇರೋವರೆಗೂ ನಿಮ್ ಜೊತೆ ಇಸ್ಕೊಳ್ತಾರೆ, ಅವ್ರಿಗೆ ಬೇಕಾಗಿರೋವರೆಗೂ ನಿಮ್ಮನ್ನ ಎಲ್ಲಾ ರೀತಿಯಲ್ಲೂ ನೀವೇ ಒಳ್ಳೆಯವರು ಅನ್ನುವಂಥ ರೀತಿಯಲ್ಲಿ ಇರ್ತಾರೆ. ಸೊ ಎಷ್ಟ್ ದಿನ ಬರೀ ಇನ್ನೊಬ್ರಿಗೆ ಮಾಡ್ತಾ ಇರ್ತೀರಾ, ಇನ್ನೊಬ್ರಿಗೆ ಕೊಡ್ತಾ ಇರ್ತೀರಾ, ಇನ್ನೊಬ್ರಿಗೆ ಎಲ್ಲಾನು ಸರಿ ಮಾಡ್ತಾ ಇರ್ತೀರಾ. ಇನ್ನೊಬ್ರು ಜೀವನನ ಸರಿಪಡಿಸೋದ್ರಲ್ಲಿ, ಇನ್ನೊಬ್ರು ಜೀವನನ ಸಮಸ್ಯೆನ ಬಗೆಹರಿಸೋದ್ರಲ್ಲೇ ಸಮಯ ಪೂರ್ತಿ ಕಳ್ದೇ ಹೋಯ್ತಲ್ಲ. ಸೊ ಇನ್ನಾದ್ರೂ ನಿಮ್ಮ ಬದುಕಿಗೆ ಏನ್ ಮಾಡ್ಬೇಕು ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಗೆ ಬರ್ಬೇಕು. ಬ್ಯಾಲೆನ್ಸಿಂಗ್ ಅಲ್ಲಿ ಇಲ್ಲ ಫೈನಾನ್ಷಿಯಲ್ ವಿಚಾರ ಅನ್ನುವಂಥದ್ದು ಇದೆ. ಒಂದಷ್ಟು ಗೈಡೆನ್ಸ್ ನ ತಗೊಳ್ಳಿ. ಸೊ ಎಲ್ಲದರಲ್ಲೂ ಕೃತಜ್ಞತೆ ಅನ್ನೋದು ಇರ್ಲಿ. ಎರಡು ಕಡೆಯಿಂದ ಈಕ್ವಲ್ ಗಿವ್ ಅಂಡ್ ಟೇಕ್ ಇರ್ಬೇಕು. ಎರಡು ಕಡೆಯಿಂದ ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ, ಒಂದಿದ್ರೆ ಒಂದಿಲ್ಲ. ಸೊ ಬರೀ ಕೊಡೋದೇ ಆಯ್ತು, ಆ ಕಡೆಯಿಂದ ಏನು ರಿಟರ್ನ್ ಬರ್ತಾ ಇಲ್ಲ. ಅಟ್ಲೀಸ್ಟ್ ನೀವು ಮಾಡಿದ್ದಕ್ಕೆ ಕೃತಜ್ಞತೆನೂ ಇಲ್ಲ ಅನ್ನೋರಿಗೆ ನೀವು ಯಾವುದೇ ಸಹಾಯ ಸಹಕಾರ ಮಾಡ್ಬೇಕಾದಂತ ಅಗತ್ಯ ಆಗ್ಲಿ, ಅವಶ್ಯಕತೆ ಆಗ್ಲಿ ಯಾವುದು ಇಲ್ಲ ಅನ್ನುವಂಥದ್ದು ಇದೆ. ಸೊ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತಾರೆ. ಸೊ ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯುವಂತ ಅಗತ್ಯ ನಿಮ್ಗಿಲ್ಲ. ಸೊ ಅವರು ನಿಮ್ಮನ್ನ ಒಂದ್ ಕತ್ತೆ ಅನ್ಕೊಂಡು ನಿಮ್ಮ ಕಾಲನ್ನ ಹಿಡ್ದಿ ತಮ್ಮ ಕೆಲ್ಸಗಳನ್ನೆಲ್ಲ ಸಾಧಿಸ್ಕೊಳ್ತಾ ಇದ್ದಾರೆ. ಅದೇ ಅವರ ಸಮಯ ಬಂದಾಗ ಅವರು ನಿಮ್ಗೆ ಅನವೈಲಬಲ್ ಆಗಿ ಇರ್ತಾರೆ. ಅಂದ್ರೆ ಅವ್ರು ನಿಮ್ಗೆ ಟೈಮ್ಗೆ ಸಿಗೋದಿಲ್ಲ, ಕೆಲ್ಸಕ್ಕೆ ಸಿಗೋದಿಲ್ಲ, ಅವ್ರ ಊರಲ್ಲೇ ಇರೋದಿಲ್ಲ. ನಿಮ್ಗೆ ತೊಂದ್ರೆ ಬಂದಾಗ ನಿಮ್ಗೆ ಯಾರು ಇರೋದಿಲ್ಲ. ಸೊ ಭಗವಂತ ನಿಮ್ಮನ್ನ ಚೆನ್ನಾಗಿಟ್ಟಿದ್ದಾನೆ. ನಿಮ್ಗೆ ಸಹಾಯ ಮಾಡುವಂತ ಯೋಗ್ಯತೆ ಅರ್ಹತೆ ಎಲ್ರಿಗೂ ಇಲ್ಲ. ಸೊ ಯಾರೋ ಕೆಲವ್ರು ಮಾಡ್ತಾರೆ ಅಂದ್ರೆ ಅದನ್ನ ಉಳಿಸ್ಕೊಂಡು ಹೋಗಿ. ಜೊತೆಗೆ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳೋರ್ಗಿಂತ ಸೊ ಯಾರು ನಿಮ್ ಬಗ್ಗೆ ಒಳ್ಳೆಯ ಭಾವನೆ ಇಟ್ಕೊಂಡಿದ್ದಾರೆ ಸೊ ಅವ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಒಳ್ಳೆಯವರಾಗಿರಕ್ ಹೋಗ್ಬೇಡಿ ದುಡ್ಡು ಕಾಸಿನ ವಿಚಾರದಲ್ಲಿ ಎಸ್ಪೆಷಲಿ ಅನ್ನುವಂಥದ್ದು ಇದೆ.
ಸೊ ಸರಿಯಾದ ರೀತಿಯಲ್ಲಿ ಜೀವನನ ಎದುರಿಸಿ ಅನ್ನುವಂಥದ್ದು ಇದೆ. ಎದುರಿಸ್ತಾ ಇದೀರಾ ಇಲ್ಲ ಅಂತ ಏನಿಲ್ಲ. ಸೊ ಸಮಸ್ಯೆಗಳಿಗೆ ಹೆದರಿ ಕೂರೋದಂತೂ ನೀವು ಮಾಡೇ ಇಲ್ಲ. ಯಾವಾಗ್ಲೂ ಧೈರ್ಯವಾಗಿದ್ದೀರಾ. ಸೊ ಒಂದಷ್ಟು ಆಗ್ತಾ ಇಲ್ಲ ನಿಮ್ ಕೈಲಿ ತಡ್ಕೊಳ್ಳೋದಕ್ಕೆ. ಸೊ ಮನ್ಸ್ ಬಿಚ್ಚಿ ಮಾತಾಡ್ಬೇಕು. ಒಂದು ಕ್ಷಮಾಪಣೆನ ಕೇಳಿ ಸಾಕ್ ಮಾಡು ಭಗವಂತ ಎಲ್ಲಿ ಅನ್ನುವಂಥ ಮಾತಿಗೆ ಬರಬೇಕು. ಭಗವಂತನಲ್ಲಿ ಮಾತಾಡ್ಬೇಕು. ಅಥವಾ ಈ ಪರಿಸ್ಥಿತಿಯಿಂದ ಇನ್ನ ಎಷ್ಟು ದಿನ ಹೀಗೆ ಇರುತ್ತೆ, ಸೊ ಯಾವಾಗ ಇದು ಎಂಡ್ ಆಗತ್ತೆ, ಇನ್ನ ಎಷ್ಟು ಅನುಭವ ನಂಗೆ ಈ ರೀತಿ ಕೆಟ್ಟ ರೀತಿಲಿ ಆಗಬೇಕು, ಇದೆಲ್ಲ ಪ್ರಾರ್ಥನೆಗಳು ನಿಮ್ಮಲ್ಲಿ ಇದೆ. ಅದಕ್ಕೆಲ್ಲ ಭಗವಂತ ಧೈರ್ಯವಾಗಿ ಇರು, ಏನೇ ಕಷ್ಟ ಬಂದ್ರು ಧೈರ್ಯವಾಗಿ ಎದುರ್ಸು, ನಾನಿದ್ದೀನಿ ಅನ್ನುವಂಥ ಭರವಸೆಯನ್ನ ಕೊಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವೇ ಆರಿಸಿ ಆಯ್ಕೆ ಮಾಡಿಕೊಂಡು ಬಂದಿರುವಂಥ ಪಾತ್ರ ಇದು. ಕರೆಂಟ್ಲಿ ನೀವು ಯಾವ ಸಿಚುವೇಶನ್ ಅಲ್ಲಿ ಇದ್ದೀರಾ, ಯಾವ ವ್ಯಕ್ತಿತ್ವ ನಿಮ್ದಾಗಿದೆ, ಅದು ನಿಮ್ಮದೇ ವ್ಯಕ್ತಿತ್ವ. ನೀವೇ ಆರಿಸ್ಕೊಂಬಂದಿರೋ ಅಂಥದ್ದು. ನನಗೆ ಈ ಥರದ್ದೇ ಲೈಫ್ ಬೇಕು, ನನಗೆ ಸಫರಿಂಗ್ ಲೈಫೇ ಬೇಕು, ನನ್ನ ಕರ್ಮ ಕಳೆಯುವಂಥ ಜೀವನ ಶೈಲಿನೇ ಬೇಕು ನಂಗೆ. ಸೊ ನಾನು ನನ್ನ ಪಾಸ್ಟ್ ಕರ್ಮಗಳು ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ನಾನು ಈ ಜನ್ಮನ ಆಯ್ಕೆ ಮಾಡ್ಕೊಳ್ತೀನಿ. ಎಷ್ಟೇ ಕಷ್ಟ ಬಂದ್ರು ನಾನು ಎದುರಿಸಿ ಕರ್ಮ ಎಲ್ಲ ಕಳ್ಕೊಂಡು ಐ ವಾಂಟ್ ಟು ಪ್ಯೂರ್ ಸೋಲ್ ಒನ್ಸ್ ಅಗೈನ್. ಐ ವಾಂಟ್ ಟು ಐ ಮೀನ್ ನಿಮ್ಗೆ ಇನ್ನೊಂದು ಜನ್ಮ ಬೇಡ ನಂಗೆ, ನನ್ನ ಎಲ್ಲ ಕರ್ಮಗಳಿಂದ ಕರ್ಮ ಬಂಧಗಳಿಂದ ಮುಕ್ತಿನ ಹೊಂದುತ್ತೀನಿ ಅಂತ ನೀವು ಬಂದ್ಮೇಲೆ ಯು ಹ್ಯಾವ್ ಟು ಫೇಸ್ ಇಟ್ ಎಲ್ಲಾನು. ಸೊ ಮಾಡ್ತಿದ್ದೀರಾ, ಇಲ್ಲ ಅಂತ ಇಲ್ಲ. ಸೊ ಇದಕ್ಕೆ ನೆಕ್ಸ್ಟ್ ಏನ್ ಮಾಡಬಹುದು ಅಂದ್ರೆ ಒಳ್ಳೆ ರೀತಿಲಿ ಈ ಲೈಫಿಗೆ ಸಂಬಂಧಪಟ್ಟಂತದ್ದು ಸಾಕಷ್ಟು ಒಳ್ಳೇದು ಬಾಕಿ ಇದೆ ಅಲ್ವಾ. ಸೊ ಹಾಗಾಗಿ ಒಳ್ಳೆಯ ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೊಳ್ಳಿ. ಒಳ್ಳೆ ರೀತಿಲಿ ನಿಮ್ಮ ಜೀವನನ ಹೇಗಿರ್ಬೇಕು ಅನ್ನುವಂಥ ಯೋಚನೆಗೆ ಬನ್ನಿ. ಹೇಗಿರ್ಬೇಕು, ಹೇಗಿರ್ಬಾರ್ದು, ಯಾವುದು ಸರಿ, ಯಾವುದು ತಪ್ಪು, ಇದೆಲ್ಲದರ ನಿರ್ಧಾರನು ನೀವು ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೀಗ ದುಡ್ಡು ಬೇಕಾ, 1,00,00,000 ಬೇಕಾ, ನನ್ಗೆ 1,00,00,000 ಬರ್ತಿದೆ ಭಗವಂತ, ನಂಗೆ 1,00,00,000 ಕೊಡು ಅಂತ ಕೇಳಿ ಖಂಡಿತವಾಗ್ಲೂ ಕೊಡ್ತಾರೆ. ಯಾಕೆ ಕೊಡೋದಿಲ್ಲ, ಯಾರು ಕೊಡಲ್ಲ ಅಂದಿದ್ದು, ಖಂಡಿತವಾಗ್ಲೂ ಕೊಡ್ತಾರೆ. ಆದ್ರೆ ನಿಮ್ಗೆ ಅದ್ರ ಅಗತ್ಯ ಎಷ್ಟಿದೆ ಇದನ್ನ ನೀವು ಭಗವಂತನಿಗೆ ಮನವರಿಕೆ ಮಾಡಿ ಖಂಡಿತವಾಗ್ಲೂ ಅದನ್ನ ಕೊಡ್ತಾರೆ. ನಿಮ್ಮ ಗುರುಗಳೇ ಭಗವಂತನ ಸ್ಥಾನದಲ್ಲಿ ಇರಬಹುದು, ಅಥವಾ ಭಗವಂತನೇ ಗುರುವಿನ ಸ್ಥಾನಕ್ಕೆ ಬರಬಹುದು. ಅದು ನಿಮ್ಗೆ ಬೇಡದಿರುವಂತ ವಿಚಾರ. ನೀವು ಯಾರಿಗೆ ಗುರುವಿನ ಸ್ಥಾನ ಕೊಟ್ಟಿದ್ದೀರಾ ಅದು ನಿಮ್ಗೆ ಬಿಟ್ಟಂಥದ್ದು. ಮೂರ್ಖ ಗುರುಗಳನ್ನೆಲ್ಲ ನಂಬಿ ಮೋಸ ಹೋದ್ರೆ ಅದಕ್ಕೆ ನಾನ್ ಹೊಣೆ ಅಲ್ಲ. ಎಸ್ಪೆಷಲಿ ನನ್ನಂಥವ್ರನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ ನೀವು. ಆಯ್ತಾ. ಹಾಗಾಗಿ ಸಾಕಷ್ಟು ವಿಚಾರಗಳಲ್ಲಿ ಹೆಚ್ಚಿನ ಒಂದು ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೊಂಡ್ರೆ ನಿಮ್ ಜೀವನ ಹೇಗಿರ್ಬೇಕು ಅನ್ನುವಂತ ಸಂಕಲ್ಪನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಸಾಕಷ್ಟು ನಿಮ್ಮ ಜೀವನಕ್ಕೆ ಮನೆ ಆಗಿರ್ಲಿ, ಕಾರ್ ಆಗಿರ್ಲಿ, ಮದ್ವೆ ಆಗಿರ್ಲಿ, ವಿದ್ಯೆ ಆಗಿರ್ಲಿ, ಅಥವಾ ಕಾಯಿಲೆಗಳ ವಿಚಾರದಲ್ಲಿ ಆಗಿರ್ಲಿ, ಏನೇ ಇರ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ನಂಗೆ ಒಳ್ಳೆ ರೀತಿಲಿ ಆರೋಗ್ಯ ಕೊಡು, ಉತ್ತಮವಾದಂಥ ಕೆಲಸ ಕೊಡು, ಜಾಬ್ ಕೊಡು, ಎಲ್ಲವೂ ಕೂಡ ಆಗತ್ತೆ. ನಿಮ್ಮ ನಿರ್ಧಾರದ ಮೇಲೆ ನಿಮ್ಮ ಭವಿಷ್ಯ ಇದೆ. ನಿಮ್ಮ ಭವಿಷ್ಯದ ಕನಸು ಏನಿದೆ ಅದು ನಿಮ್ಗೆ ಬಿಟ್ಟಂಥದ್ದು. ಯಾವ ರೀತಿ ಭವಿಷ್ಯದ ಕನಸು ಕಾಣ್ತೀರೋ ಆ ತರ ಭವಿಷ್ಯ ನಿಮ್ದಾಗತ್ತೆ. ಸೊ ಆ ಭವಿಷ್ಯದ ಬಗ್ಗೆ ಕನಸು ಕಾಣೋದ್ರ ಜೊತೆಗೆ ಈಗಿನ ಜನ್ಮದಲ್ಲಿ ಆ ಏನೇನ್ ಒಳ್ಳೇದು ಮಾಡ್ಬೇಕು ಅನ್ಕೊಂಡಿದೀರೋ ಅದನ್ನೆಲ್ಲ ಹಾಗೆ ಮಾಡ್ತಾ ಹೋಗಿ ಎಲ್ಲವೂ ಕೂಡ ಕೈಗೂಡುತ್ತೆ ಅನ್ನುವಂಥದ್ದು ಇದೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಒದಗಿಸಿ ಇದರಿಂದ ಸ್ವಲ್ಪ ಶನಿ ಮಹಾತ್ಮ ಇನ್ನ ಹೆಚ್ಚು ತಣ್ಣಗಾಗ್ತಾರೆ ಅನ್ನುವಂಥದ್ದು ಇದೆ. ಪದೇ ಪದೇ ಅದೇ ತಪ್ಪು ಮಾಡಕ್ ಹೋಗ್ಬೇಡಿ. ನಿಮ್ ಜೀವನದಲ್ಲಿ ಪದೇ ಪದೇ ಮೋಸ ಮಾಡ್ತಾನೆ ಇದಾರೆ, ತೊಂದ್ರೆ ಕೊಡ್ತಾನೆ ಇದಾರೆ, ಅಂಥದ್ದೇ ಮೂರ್ಖ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಪದೇ ಪದೇ ಎಂಟರ್ ಆಗ್ತಾ ಇದಾರೆ, ನೆಗೆಟಿವಿಟಿ ಮತ್ತೆ ಮತ್ತೆ ಬರ್ತಿದೆ ಅಂದ್ರೆ ಎಲ್ಲೋ ಅಂಥ ದುಷ್ಟರನ್ನೇ ನೀವು ನಂಬ್ತಾ ಇದ್ದೀರಾ ಅಂತ ಅಲ್ವಾ. ಅಂಥ ತಪ್ಪು ಮಾಡುವಂಥವ್ರು ಅಥವಾ ಆ ಒಂದು ಗೋಮುಖ ವ್ಯಾಘ್ರಗಳಿಗೆ ನೀವು ಅವಕಾಶನ ಕೊಡ್ತಿದ್ದೀರಾ ಅಂತ ಅಲ್ವಾ. ಎಲ್ಲೋ ಒಂದ್ ಕಡೆ ಅವರು ನಿಮ್ಮನ್ನ ಚೆನ್ನಾಗಿ ಆಟ ಆಡಿಸ್ತಾರೆ. ಈ ಸಿಚುವೇಶನ್ ನಿಮ್ಗೆ ಏನ್ ಪಾಠ ಕಲ್ಸಿತ್ತು, ಏನ್ ಪಾಠ ಕಲಿಸುವಂತ ಪ್ರಯತ್ನ ಮಾಡ್ತಿತ್ತು ಅದನ್ನ ನೀವು ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅನ್ನೋದಲ್ವಾ ಇರೋದು. ಸೊ ಮತ್ತೆ ಮತ್ತೆ ಅದೇ ತಪ್ಪು ಮಾಡಿದ್ರೆ ಅದನ್ನೇ ನೀವು ಅನುಭವಿಸ್ತೀರಾ. ಸೊ ಹಾಗಾಗಿ ಅದರಿಂದ ಏನಾದ್ರೂ ಪಾಠ ಕಲ್ತು ಯಾವ್ದನ್ನ ಲೆಟ್ ಗೋ ಮಾಡ್ಬೇಕು, ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ನೆಗೆಟಿವಿಟಿನ ಎಂಡ್ ಮಾಡ್ಕೊಂಡು ಒಳ್ಳೆ ರೀತಿಲಿ ನಿಮ್ ಜೀವನ ಹೇಗ್ ಸರಿಪಡಿಸ್ಕೊಳ್ಬೇಕು ಇದ್ರ ಕಡೆ ನೀವು ಹೆಚ್ಚಿನ ಗಮನನ ಕೊಡಿ. ಸೊ ಇಲ್ಲೇ ಲೈವ್ ಆಗೆ ಮಾಡ್ತಿದ್ದೀನಿ. ಸೊ ಯಾವ್ದೋ ರೆಕಾರ್ಡೆಡ್ ಅಲ್ಲ, ಇಲ್ಲೇ ಮಾಡಿ ಇಲ್ಲೇ ಹೇಳ್ತಾ ಇದ್ದೀನಿ. ಸೊ ಇದೇ ಧೂನಿ ನೋಡಿ, ಇವಾಗ ಇಟ್ಟಿದ್ ಧೂನಿ. ಸೊ ಒಂದಷ್ಟು ರಿಪಿಟೇಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಅಗತ್ಯ ಇರೋರು ಹೋಮ ಹವನನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರೋ ಸಾವನ್ನ ಗೆದ್ದು ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಶತ್ರುಗಳು ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು
ನಿಮ್ಮ ಜೀವನನ ಸರ್ವನಾಶ ಮಾಡ್ಬೇಕು. ನೀವು ಸತ್ತಂತ ಅವ್ರು ಎಷ್ಟು ಕೆಟ್ಟ ರೀತಿಲಿ ಇದ್ದಾರೆ ಅಂದ್ರೆ, ನಿಮ್ಮ ದೇಹ ಉರಿತಾ ಇರುವಂತಹ ಚಿತೆನ ನೋಡ್ಬೇಕು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ನಿಮ್ಮ ಶತ್ರುಗಳಿದ್ದಾರೆ. ಭಗವಂತ ಸುಮ್ನೆ ಮಾತಾಡ್ಬಾರ್ದು. ಸೊ ಬಿಟ್ಬಿಡೋಣ, ಅವ್ರ ಕರ್ಮ ಅವ್ರಿಗೆ ಏನ್ ತೋರಿಸುತ್ತೋ ಅದನ್ನ ತೋರಿಸ್ಲಿ. ಸೊ ಅವ್ರ ಅಸೂಯೆ ಅವರಿಗೆ ಒಂದು ಕಾಯಿಲೆಯ ರೂಪದಲ್ಲಿ ಹೋಗಿ ಒಡೆಯುತ್ತೆ ಅನ್ನುವಂಥದ್ದು ಇದೆ. ಸೊ ಅದು ಅವರು ದಿನಾ ನರಕ ಅನುಭವಿಸ್ಕೊಂಡಿರ್ತಾರೆ. ಸೊ ಅಗತ್ಯ ಇರೋರು ಒಂದಷ್ಟು ಹೋಮ ಹವನನ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ. ನಾಳೆ ಅನ್ನೋದೆಲ್ಲ ಸುಳ್ಳು, ಇವತ್ತು ಈ ಕ್ಷಣ ಅಷ್ಟೇ ಸತ್ಯ. ಸೊ ಈಗ ನಾನು ನಿಮ್ ಮುಂದೆ ಕೂತಿದ್ದೀನಿ, ನಾಳೆ ಇರ್ತೀನೋ ಇಲ್ವೋ, ಆ ತರ ಇರುತ್ತೆ ಜೀವನ. ಸೊ ಹಾಗಾಗಿ ಇವತ್ತಿನ ಈ ಕ್ಷಣನ ಚೆನ್ನಾಗಿ ಬದುಕಿ, ಖುಷಿಯಾಗಿ ಬದುಕಿ, ನಗ್ನಗ್ತಾ ಇರಿ. ಏನೇ ಬಂದ್ರು ಧೈರ್ಯವಾಗಿ ಎದುರಿಸ್ರಿ. ಸೊ ಎಸ್, ಟುಮಾರೋ ಈಸ್ ಎ ಮಿತ್, ಇಟ್ಸ್ ಆಲ್ವೇಸ್ ಟುಡೇ. ಈ ಕ್ಷಣ ಅಷ್ಟೇನೆ ಶಾಶ್ವತ, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಒಳ್ಳೇದಾಗ್ಲಿ. ಸೊ ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ನಿಮ್ಮ ಜೀವನದಲ್ಲಿ ಏನ್ ಬದಲಾವಣೆ ಬರುತ್ತೆ ನೋಡೋಣ. ಯಾವುದೋ ಒಂದು ರಿಲೇಶನ್ಶಿಪ್ ಎಂಡ್ ಆಗತ್ತೆ ಅಂತ ಇದೆ. ಸೊ ನೀವ್ ಯಾವತ್ತೂ ಒಂಟಿಯಾಗಿ ಇರೋದಿಲ್ಲ, ನಂಬಿಕೆ ಇರ್ಲಿ ಅನ್ನುವಂಥದ್ದು ಇದೆ. ಸೊ ಟ್ರಸ್ಟ್ ಅಂಡ್ ಫೇತ್ ಅಂತ ಇದೆ, ನಂಬಿಕೆ ಮತ್ತು ಭರವಸೆನ ಇಟ್ಕೊಳ್ಳಿ, ಭಯ ಬೇಡ ಅನ್ನುವಂಥದ್ದು ಇದೆ. ಅಗೈನ್ ಅಟ್ಯಾಚ್ಮೆಂಟ್ ಇಂದ ದೂರ ಇರಿ. ಸೊ ಫೆಮಿನೈನ್ ಮಸ್ಕ್ಯುಲಿನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಇಗ್ನೋರ್ ಮಾಡಿ. ಅಹಂಕಾರಕ್ಕೆ ಉದಾಸೀನನೆ ಮದ್ದು. ದುರಹಂಕಾರದಿಂದ ಯಾರು ಮೆರೀತಾರೋ ಅವ್ರನ್ನೆಲ್ಲ ಉದಾಸೀನ ಮಾಡಿ, ಇಗ್ನೋರ್ ಮಾಡಿ ಬಿಡಿ. ಜೊತೆಗೆ ನಿಮ್ಗಾಗಿರೋ ನೋವು ದುಃಖಗಳ ಬಗ್ಗೆ ಸ್ವಲ್ಪ ಕಡಿಮೆ ಮಾತಾಡಿ ಅನ್ನುವಂಥದ್ದು ಇದೆ. ನಿಮ್ಗಿಂತ ನೋವು ತಿಂದಿರೋರು ತುಂಬಾ ಜನ ಇದ್ದಾರೆ. ಎಸ್, ನೀವು ತುಂಬಾ ಕಷ್ಟಪಟ್ಟಿದ್ದೀರಾ, ಬಟ್ ಸಬ್ಕಾನ್ಶಿಯಸ್ಲಿ ಅದು ನಿಮ್ಮ ತಲೆಯಲ್ಲಿ ಹೋಗೋ ಹಾಗೆ ನೋಡ್ಕೊಳ್ಬೇಡಿ. ತಲೆ ಅಂದ್ರೆ ಮೈಂಡ್ ಅಲ್ಲಿ ಕೂರಿಸ್ಕೊಬೇಡಿ ಅದನ್ನ ಅನ್ನುವಂಥದ್ದು ಕೂಡ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಆಲ್ ಇಸ್ ವೆಲ್ ಅಂತ ಇದೆ. ಎಲ್ಲ ಗುರುಗಳು, ಎಲ್ಲ ದೈವಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮ್ಮ ಅಸೆಂಡಿಂಗ್ ಮಾಸ್ಟರ್ ನಿಮ್ಗೆ ಗೈಡೆನ್ಸು ಮತ್ತೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಒಂದಲ್ಲ ಒಂದ್ ರೀತಿಯಲ್ಲಿ ಯಾರೋ ಒಬ್ರು ನಿಮ್ಗೆ ಭೇಟಿಯಾಗಿ ನಿಮ್ಗೆ ಒಳ್ಳೆ ಆಶೀರ್ವಾದ ಮತ್ತೆ ಮಾರ್ಗದರ್ಶನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಕರ್ಮ ಇದೆ. ನಾನು ಮೂರನೇದೇ ಆಯ್ಕೆ ಮಾಡಿದೆ, ಕರ್ಮ ಬಂದಿದೆ ಇಲ್ಲಿ. ಕರ್ಮ ಇಸ್ ಎ ಎಫೆಕ್ಟ್, ನಾಟ್ ಎ ಪನಿಷ್ಮೆಂಟ್ ಅಂತ ಇದೆ. ಸೊ ಇದು ಶಿಕ್ಷೆ ಅಲ್ಲ, ನಿಮ್ಮ ಪೂರ್ವಾರ್ಜಿತ ಕರ್ಮ. ಕರ್ಮ ರಿಲೀಸ್ ಆಗ್ತಾ ಇದೆ. ಸೊ ಆಗ್ಲಿ ಅಂತ ಅನ್ಕೊಳ್ಳಿ. ಜೊತೆಗೆ ನಿಮ್ಮ ಹಲ್ಲುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಎಷ್ಟೋ ಜನರ ಹಲ್ಲೆಲ್ಲ ಸೌದೋಗಿ ಉದ್ರೋಗ್ತಾ ಇರಬಹುದು. ಸೊ ಸಮಥಿಂಗ್ ಯಾಕೆ ಅಂತ ಗೊತ್ತಿಲ್ಲ, ಇಲ್ಲಿ ಹಲ್ಲಿನ ಒಂದಷ್ಟು ಎನರ್ಜಿ ಬಂತು ನಂಗೆ. ಹಲ್ಲು ಅಂದ್ರೆ ಕಪ್ಪು ಬಿದ್ದೋಯ್ತು. ಸೊ ಒಡೆದೋಯ್ತು ಏನೋ ಗೊತ್ತಿಲ್ಲ, ನೋಡ್ತೀನಿ. ಅದ್ರ ಕರ್ಮ ಕಪ್ಪು ಬಿದ್ದು ಹೊಡೆದೋಗ್ಬೇಕು ಅಂತ ಇತ್ತು, ಹೊಡೆದೋಯ್ತು. ಸೊ ಇಟ್ಸ್ ಆಲ್ ಅಬೌಟ್ ಕರ್ಮ. ಎಸ್, ಗುರುಗಳಿಗೂ ನಮ್ ಜೊತೆ ಒಂದ್ ರೀತಿ ಭಕ್ತ ಮತ್ತು ದೈವದ ಕರ್ಮ ಇರುತ್ತೆ, ಗುರು ಶಿಷ್ಯರ ಕರ್ಮ ಇರುತ್ತೆ. ಸೊ ಅವ್ರು ನಮ್ಗೆ ಗೈಡೆನ್ಸ್ ಕೊಡ್ತಾನೆ ಇರ್ತಾರೆ. ನಾವು ತಗೊಂಡು ತಿದ್ಕೊಂಡು ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ಬೇಕು. ಸೊ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ, ಧರ್ಮದ ಹಾದಿಲಿ ನಡೀತಾ ಇರಿ ಅಂತ ಕೇಳ್ಕೊಳ್ತಾ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾ, ನಿಮ್ಮ ಜೀವನ ನಿಮ್ಗೆ ವಾಪಸ್ ಕೊಡ್ಸೋವರೆಗೂ ನಿಮ್ಮ ಗುರು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಂತ ಪ್ರಮಾಣ ಮಾಡ್ತಾ ಇದ್ದಾರೆ ಇಲ್ಲಿ. ಖಂಡಿತವಾಗ್ಲೂ ನಿಮ್ಮ ಜೀವನ, ನಿಮ್ಮ ಬದುಕು, ನಿಮ್ಮ ಆರೋಗ್ಯ, ನಿಮ್ಮ ಯಶಸ್ಸು, ನಿಮ್ಮ ದಾಂಪತ್ಯ ಎಲ್ಲವನ್ನು ಕೂಡ ನಿಮ್ಗೆ ಕೊಡಿಸ್ತಾರೆ. ನಿಮ್ಮ ಕೊನೆಯ ಉಸಿರು ಇರೋವರೆಗೂ ಕೂಡ ನಿಮ್ಮ ಗುರುಗಳು ನಿಮ್ ಜೊತೆನೆ ಇರ್ತಾರೆ. ನಿಮ್ಮನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ದೂರ ಹೋಗೋದಿಲ್ಲ. ನಿಮ್ಮ ಶತ್ರುಗಳು
ಅದೆಷ್ಟೇ ಕಠಿಣದಲ್ಲಿ ಇರಲಿ, ಅದು ಎಷ್ಟೇ ತೊಂದರೆ ಕೊಡಲಿ ನಿಮಗೆ, ಅದು ಎಂಥದ್ದೇ ಪ್ರಯೋಗ ಮಾಡಲಿ, ನಿಮ್ಮ ಗುರುಗಳು ನಿಮ್ಮ ಜೊತೆ ಇರ್ತಾರೆ. ಕಾಣದ ಗುರುವಿಗೆ ಒಂದು ಶಿರಸಾಷ್ಟಾಂಗ ನಮನನ ಪ್ರತಿದಿನ ಮಾಡ್ತಾ ಬನ್ನಿ. ನೋ ಮ್ಯಾಟರ್ ನೀವು ಮೇಲ ಫೀಮೇಲ, ಮಕ್ಕಳ, ಚಿಕ್ಕವರ, ದೊಡ್ಡವರ ಅಂತ. ಖಂಡಿತವಾಗ್ಲೂ ಆ ಕಾಣದ ಗುರುವಿನ ಕೈವಾಡದಿಂದ ನಿಮ್ಮ ಬದುಕು ಹಸನಾಗತ್ತೆ, ಸಮೃದ್ಧಿಯಾಗತ್ತೆ, ಫಲಭರಿತವಾಗಿ ಇರುತ್ತೆ. ನಿಮ್ಮ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಧರ್ಮದ ಹಾದಿಯಲ್ಲಿ ನಡೀರಿ, ಸತ್ಯದ ಹಾದಿಯಲ್ಲಿ ನಡೀರಿ, ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ನೀವಿರಿ. ಸೊ ಮಿಕ್ಕಿದೆಲ್ಲದು ಭಗವಂತನಿಚ್ಛೆ. ಒಳ್ಳೆದಾಗ್ಲಿ. ಟೈಮ್ಗೆ ಊಟ ತಿಂಡಿ ಜೊತೆಗೆ ಪೂಜೆ ಪುನಸ್ಕಾರಗಳನ್ನು, ದಾನ ಧರ್ಮನೂ ಮಾಡ್ತಾ ಬನ್ನಿ. ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.